ಹಲೋ ಎಲ್ಲರಿಗೂ ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ನಮಗೆ ಏನೇ ಕಷ್ಟ ಬರಲಿ ಮತ್ತೆ ಭಯ ಆಗಲಿ ಮೊದಲು ನಾವು ನೆನೆಸ್ಕೊಳ್ಳೋದೇ ಆಂಜನೇಯ ಸ್ವಾಮಿನ. ಆಂಜನೇಯನ ಬರೀ ಮನಸ್ಸಲ್ಲಿ ನೆನೆಸ್ಕೊಂಡ್ರೆ ನಮಗೆ ಎಷ್ಟೋ ಧೈರ್ಯ ನಮಗೆ ಬರುತ್ತೆ. ನಮ್ಮ ಸಮೀಪದಲ್ಲೇ ನಾವು ಎಷ್ಟೊಂದು ಆಂಜನೇಯ ದೇವಾಲಯಗಳನ್ನ ಸಹ ನೋಡ್ತೀವಿ. ಆದರೆ ನಾವಿವತ್ತು ಹೋಗ್ತಾ ಇರೋದು ತುಂಬಾನೇ ವಿಶೇಷವಾದ ದೇವಾಲಯ. ಈ ದೇವಾಲಯ ನಮ್ಮ ಬೆಂಗಳೂರಿಂದ 105 ಕಿಲೋಮೀಟರ್ಸ್ ಇದೆ. ಮೈಸೂರಿಂದ 100 ಕಿಲೋಮೀಟರ್ಸ್ ಆಗುತ್ತೆ. ಈ ದೇವಾಲಯ ಸುತ್ತಲೂ ಬೆಟ್ಟ ಗುಡ್ಡಗಳು, ಕಾವೇರಿ ನದಿ ಹರಿಯುವಂತಹ ದಡದಲ್ಲಿ ಇರುವ ಈ ದೇವಾಲಯ ಮುತ್ತತ್ತಿ ಅಂತಾನೆ ಪ್ರಸಿದ್ಧವಾಗಿದೆ. ಈ ಮುತ್ತತ್ತಿಗೆ ಹೋಗೋ ರೋಡಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳನ್ನ ನಾವು ನೋಡ್ಕೊಂಡು ಹೋಗ್ತೀವಿ. ಈ ದೇವಾಲಯ ತುಂಬಾನೇ ವಿಶೇಷವಾದ ದೇವಾಲಯ. ಮತ್ತೆ ಈ ಪ್ಲೇಸ್ ವೀಕೆಂಡ್ ಟ್ರಿಪ್ಗೆ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ನಾವು ಈ ವಿಡಿಯೋದಲ್ಲಿ ಬೆಂಗಳೂರು ಮತ್ತೆ ಮೈಸೂರಿಂದ ಯಾವ ರೀತಿ ಈ ಮುತ್ತತ್ತಿಗೆ ರೀಚ್ ಆಗೋದು ಬಸ್ಸಲ್ಲಿ ಅಂತ ನೋಡೋಣ. ಬಸ್ ಜೊತೆಗೇನೆ ಟ್ರೈನ್ ಡೀಟೇಲ್ಸ್ ಸಹ ನಾವಿವತ್ತು ನೋಡೋಣ ಬನ್ನಿ. ಮುತ್ತತ್ತಿಗೆ ಹೋಗ್ಬೇಕು ಅಂತ ಅಂದ್ರೆ ಮೊದಲು ನಾವು ಬೆಂಗಳೂರು ಸ್ಯಾಟಲೈಟ್ ಬಸ್ ಸ್ಟಾಪ್ಗೆ ರೀಚ್ ಆಗಬೇಕು. ಇದನ್ನ ಬಾಪೂಜಿ ನಗರ ಬಸ್ ಸ್ಟಾಪ್ ಅಂತಾನು ಹೇಳ್ತಾರೆ. ಬೆಂಗಳೂರಿಂದ ಡೈರೆಕ್ಟ್ ಮುತ್ತತ್ತಿಗೆ ಬಸ್ಸಸ್ ಇಲ್ಲ. ಸೊ ನಾವು ಬೆಂಗಳೂರಿಂದ ಹಲಗೂರು ಅಥವಾ ಮಳವಳ್ಳಿಗೆ ರೀಚ್ ಆಗಬೇಕು. ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಮಳವಳ್ಳಿಗೆ 99 ಕಿಲೋಮೀಟರ್ಸ್ ಇದೆ. ಬಸ್ಸಲ್ಲಿ 117 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ನಮಗೆ ಹೋಗೋದಕ್ಕೆ 2 ಅವರ್ಸ್ ಜರ್ನಿ ಇರುತ್ತೆ. ನೀವು ಇನ್ ಕೇಸ್ KR ಮಾರ್ಕೆಟ್ಗೆ ನಿಯರ್ ಇದ್ದೀರಾ ಅಂತಾನೆ ನೀವು ಸ್ಯಾಟಲೈಟ್ಗೆ ಬರೋ ನೆಸಸ್ ಇರೋದಿಲ್ಲ. ನೀವು KR ಮಾರ್ಕೆಟ್ ಇಂದಾನೆ ಕನಕಪುರ ರೂಟಲ್ಲಿ ಕೊಳ್ಳೇಗಾಲಗೆ ಹೋಗೋ ಬಸ್ನ ಹತ್ಕೊಂಡ್ರಿ ಅಂದ್ರೆ ನಿಮ್ಗೆ ಡೈರೆಕ್ಟ್ ಅಲಗೂರಿಗೆನೆ ಬಸ್ ಸ್ಟಾಪ್ ಕೊಡುತ್ತೆ. ನೀವು ಇನ್ ಕೇಸ್ ಮೈಸೂರಿಂದ ಬರಬೇಕು ಅಂತ ಅಂದ್ರೆ ಮೈಸೂರಿಂದ ನೀವು ಮಳವಳ್ಳಿಗೆ ಬಸ್ಸಸ್ ಇರುತ್ತೆ. ನೀವು ಮಳವಳ್ಳಿಗೆ ರೀಚ್ ಆಗಿ ಮಳವಳ್ಳಿಯಿಂದ ನಿಮಗೆ ಡೈರೆಕ್ಟ್ ಆಗಿ ಮುತ್ತತ್ತಿಗೆನೆ ಬಸ್ಸಸ್ ಸಿಗುತ್ತೆ. ನೀವು ಟ್ರೈನಲ್ಲಿ ಹೋಗ್ಬೇಕು ಅಂತ ಅಂದ್ರೆ ನೀವು ಬೆಂಗಳೂರಿಂದ ಟ್ರೈನಲ್ಲಿ ಚನ್ನಪಟ್ಟಣಗೆ ಹೋಗ್ಬೇಕಾಗಿರುತ್ತೆ. ಟ್ರೈನಲ್ಲಿ ಒಬ್ಬರಿಗೆ 40 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಚನ್ನಪಟ್ಟಣದಿಂದ ನಿಮಗೆ ಹಲಗೂರಿಗೆ ಹೋಗೋ ಬಸ್ಸಸ್ ಸಿಗುತ್ತೆ. ಬಸ್ ಚಾರ್ಜ್ ಒಬ್ಬರಿಗೆ 38 ರುಪೀಸ್ನ ಚಾರ್ಜ್ ಮಾಡ್ತಾರೆ. ಹಲಗೂರಿಂದ ಡೈರೆಕ್ಟ್ ಆಗಿ ಮುತ್ತತ್ತಿಗೆ ಹೋಗೋ ಬಸ್ಸಸ್ ನಿಮಗೆ ಸಿಗುತ್ತೆ. ನೋಡಿ, ನಾವಿವಾಗ ಮಳವಳ್ಳಿಗೆ ರೀಚ್ ಆಗಿದ್ದೀವಿ. ಮಳವಳ್ಳಿಯಿಂದ ಮುತ್ತತ್ತಿಗೆ ಹೋಗೋದಕ್ಕೆ ನಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಆದರೆ ಟೈಮಿಂಗ್ಸ್ ಬಸ್ಸಸ್ ಇರೋದ್ರಿಂದ 1 ಅವರಿಗೆ ಒಂದು ಬಸ್ಸು ನಮಗೆ ಇಲ್ಲಿಂದ ಸಿಗುತ್ತೆ. ಮಳವಳ್ಳಿಯಿಂದ ಮುತ್ತತ್ತಿಗೆ 38 ಕಿಲೋಮೀಟರ್ಸ್ ಇದೆ. ಬಸ್ಸಲ್ಲಿ ಒಬ್ಬರಿಗೆ 42 ರುಪೀಸ್ನ ಚಾರ್ಜ್ ಮಾಡ್ತಾರೆ. ನೋಡಿ, ನಾವಿವಾಗ ಅಲಗೂರಿಗೆ ಬಂದಿದ್ದೀವಿ. ಮಳವಳ್ಳಿಯಿಂದ ಹೋದ್ರೂ ಸಹ ಅಲಗೂರಿಗೆ ಹೋಗುತ್ತೆ ಬಸ್ಸು. ಅದರಿಂದ ನೀವು ಅಲಗೂರಿಗೆ ಏನಾದರೂ ಬಂದಿದ್ರೆ ನಿಮಗೆ ಇಲ್ಲಿಂದ ಮುತ್ತತ್ತಿಯಿಂದ ಬರೋ ಬಸ್ಸು ಮತ್ತು ಅಲಗೂರಿಂದ ಡೈರೆಕ್ಟಾಗಿ ಹೋಗೋ ಬಸ್ಸಸ್ ಸಹ ನಿಮಗೆ ಸಿಗುತ್ತೆ. ನಾವು ಮುತ್ತತ್ತಿಗೆ ಹೋಗಬೇಕಾದ್ರೆ ನಾವು ಫಾರೆಸ್ಟ್ ಗೇಟ್ನ ದಾಟ್ಕೊಂಡು ಹೋಗೋದಿರುತ್ತೆ. ಇಲ್ಲಿಂದ ಒಳಗಡೆ ಬಂದರೆ ನಾವು ಅನೇಕ ಪ್ರಾಣಿ ಪಕ್ಷಿಗಳನ್ನು ನೋಡ್ತೀವಿ. ನಾವು ಹೋಗಬೇಕಾದ್ರೆ ಅನೇಕ ಜಿಂಕೆಗಳನ್ನು ನೋಡಿದ್ವಿ. ಅಲ್ಲಲ್ಲಿ ಮಂಗಗಳು, ಸುತ್ತಲೂ ಮರಗಿಡಗಳು, ಬೆಟ್ಟ ಗುಡ್ಡ ತುಂಬಾ ಚೆನ್ನಾಗಿದೆ ಈ ಎಕ್ಸ್ಪೀರಿಯೆನ್ಸು. ನಾವು ಇದೇ ಥರ ಫಾರೆಸ್ಟ್ ಒಳಗಡೆ ಹೋಗೋದನ್ನು BR ಹಿಲ್ಸ್ಗೆ ಹೋದಾಗ ಹೋಗಿದ್ವಿ. ಮತ್ತು ಈಗ ನಾವು ಬರ್ತಾ ಇರೋದು ನಮ್ಮ ಚಾನಲಲ್ಲಿ BR ಹಿಲ್ಸ್ಗೆ ಸಹ ಬೆಂಗಳೂರಿಂದ ಬಸ್ಸಲ್ಲಿ ಹೋಗೋದು ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಚಾನಲಲ್ಲಿ ನೀವೇನಾದರೂ ಫಸ್ಟ್ ಟೈಮು ಈ ವಿಡಿಯೋಸ್ನೆಲ್ಲ ನೋಡ್ತಾ ಇದ್ದೀರಾ ಅಂತ ಅಂದರೆ ನೀವು ಆ ವಿಡಿಯೋನು ಮಿಸ್ ಮಾಡ್ದಂಗೆ ನೋಡಿ. ಆ ಪ್ಲೇಸ್ ಸಹ ತುಂಬಾ ಚೆನ್ನಾಗಿದೆ.
ನೋಡಿ, ಮಳವಳ್ಳಿಯಿಂದ 45 ಮಿನಿಟ್ಸ್ ಜರ್ನಿ ಮಾಡಿ ನಾವಿವಾಗ ಮುತ್ತತ್ತಿನ ರೀಚ್ ಆಗಿದ್ದೀವಿ. ಮುತ್ತತ್ತಿ ದೇವಾಲಯ ಮುಂದೆನೇ ನಮಗೆ ಬಸ್ಸು ಸ್ಟಾಪ್ ಮಾಡಿದ್ದಾರೆ. ನೀವು ನೋಡ್ತಿರ್ಬೋದು, ದೇವಾಲಯದ ದ್ವಾರ ನಮಗೆ ಕಾಣಿಸ್ತಾ ಇದೆ. ಈ ಮುತ್ತತ್ತಿಯಲ್ಲಿರುವ ಆಂಜನೇಯ ಸ್ವಾಮಿನ ಮುತ್ತತ್ತಿರಾಯ ಅಂತ ಯಾಕೆ ಕರೀತಾರೆ ಅಂತ ನಿಮಗೆ ಗೊತ್ತಾ? ಬನ್ನಿ, ನಾವಿವಾಗ ಸ್ಥಳ ಪುರಾಣದ ಜೊತೆ ಅದನ್ನು ಸಹ ನೋಡೋಣ. ವನವಾಸದ ಸಮಯದಲ್ಲಿ ರಾಮನು ರಾವಣ ಸಂಹಾರ ಮಾಡಿದ ನಂತರ ಅಯೋಧ್ಯೆಗೆ ಹಿಂತಿರುಗಿ ಬರುತ್ತಿದ್ದ ಸಮಯದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಹಾಗೂ ಆಂಜನೇಯ ಸ್ವಾಮಿ ಈ ಸ್ಥಳಕ್ಕೆ ಬಂದಾಗ ಕಾವೇರಿ ನದಿ ಹಾಗೂ ಇಲ್ಲಿ ಸುತ್ತಲೂ ಇರುವ ಬೆಟ್ಟ ಗುಡ್ಡಗಳ ಸೌಂದರ್ಯವನ್ನು ನೋಡಿದ ಅವರಿಗೆ ಸ್ವಲ್ಪ ಕಾಲ ಇಲ್ಲಿ ವಿಹರಿಸಬೇಕು ಅಂತ ಅನಿಸುತ್ತೆ. ಆ ಸಮಯದಲ್ಲಿ ಸೀತಾದೇವಿ ಈ ಕಾವೇರಿ ನದಿಯಲ್ಲಿ ಆಟವನ್ನು ಆಡುತ್ತಿದ್ದಾಗ ತನ್ನ ಮುತ್ತಿನ ಮೂಗುತಿ ನೀರೊಳಗೆ ಬಿದ್ದು ಹೋಗುತ್ತದೆ. ಆಗ ಸೀತಾದೇವಿ ತುಂಬಾನೇ ಚಿಂತೆಯಿಂದ ಸಮೀಪದಲ್ಲಿ ಇದ್ದ ಒಂದು ಬಂಡೆಯ ಮೇಲೆ ಕುಳಿತುಕೊಳ್ಳುತ್ತಾರೆ. ಆ ದೃಶ್ಯವನ್ನ ನೋಡಿದ ಆಂಜನೇಯ ಸ್ವಾಮಿ ತನ್ನ ಬಾಲದಿಂದಲೇ ಕಾವೇರಿ ನದಿ ಒಳಗಡೆ ಬಿದ್ದಿರುವ ಮುತ್ತಿನ ಮೂಗುತಿಯನ್ನು ಸೀತಾದೇವಿಗೆ ತೆಗೆದುಕೊಡುತ್ತಾರೆ. ಕಳೆದು ಹೋದ ಮೂಗುತಿಯನ್ನು ನೋಡಿದ ಸೀತಾದೇವಿಯು ಆಂಜನೇಯ ಸ್ವಾಮಿಗೆ ಮುತ್ತತ್ತಿರಾಯ ಅಂತ ಮರುನಾಮಕರಣವನ್ನ ಮಾಡುತ್ತಾರೆ. ನಾವು ಈ ದೇವಾಲಯವನ್ನ ನೋಡಿಕೊಂಡು ನಾವಿವಾಗ ಕಾವೇರಿ ನದಿ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಈ ಕಾವೇರಿ ನದಿ ಹತ್ರ ಹೋಗೋದಕ್ಕೆ ತುಂಬ ದೂರ ಏನು ಹೋಗೋದಿಲ್ಲ. ಜಸ್ಟ್ ನಾವು ಟೆಂಪಲ್ನಿಂದ ಸ್ವಲ್ಪ ದೂರದಲ್ಲೇ ನಮಗೆ ಈ ಕಾವೇರಿ ನದಿ ದಡ ಸಿಗುತ್ತೆ. ವೀಕೆಂಡ್ಸ್ ಆದರೆ ತುಂಬ ಜನ ಬಂದು ಇಲ್ಲಿ ದೇವಾಲಯವನ್ನು ನೋಡಿಕೊಂಡು ಪಕ್ಕದಲ್ಲೇ ಹರಿಯುವಂತಹ ನದಿಯನ್ನು ನೋಡಿಕೊಂಡು ಇಲ್ಲಿ ವನಭೋಜನವನ್ನು ಮಾಡಿಕೊಂಡು ರಿಟರ್ನ್ ಹೋಗ್ತಾರೆ. ಇಲ್ಲಿ ವನಭೋಜನವನ್ನು ಮಾಡ್ಕೊಳ್ಳೋದಕ್ಕೆ ಜಾಗ ಮತ್ತು ಇಲ್ಲಿ ಪಾತ್ರೆಗಳು ಸಹ ಸಿಗುತ್ತೆ. ಮುತ್ತತ್ತಿಯಿಂದ 4 ಕಿಲೋಮೀಟರ್ ದೂರದಲ್ಲಿ ನಮಗೆ ಭೀಮೇಶ್ವರಿ ದೇವಾಲಯ ಸಿಗುತ್ತೆ. ಅಲ್ಲಿ ಭೀಮೇಶ್ವರಿ ನೇಚರ್ ಕ್ಯಾಂಪ್ ಸಹ ಇರುತ್ತೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ನೀವು ಟೈಮ್ ಇತ್ತು ಅಂದರೆ ಅದನ್ನು ಸಹ ನೋಡಿಕೊಂಡು ಹೋಗ್ಬೋದು. ಬಸ್ಸು ಭೀಮೇಶ್ವರಿ ದೇವಾಲಯದ ಮುಂದೆನೇ ಸ್ಟಾಪ್ ಕೊಡುತ್ತೆ. ನೀವು ಅದನ್ನು ಸಹ ನೋಡಿಕೊಂಡು ರಿಟರ್ನ್ ನೀವು ಬಸ್ ಸ್ಟಾಪ್ಗೆ ಬಂದ್ರಿ ಅಂದರೆ ನಿಮಗೆ ಮತ್ತೆ ಬಸ್ ಬರುತ್ತೆ. ಅಲ್ಲಿಂದ ನೀವು ಅಲಿಗೂರು ಅಥವಾ ಮಳವಳ್ಳಿಗೆ ಹೋಗ್ಬೋದು. ನೀವೇನಾದ್ರೂ ವೀಕೆಂಡ್ಗೆ ಟ್ರಿಪ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಅಂದ್ರೆ ಈ ಪ್ಲೇಸ್ಗೆ ಹೋಗೋದು ಮಾತ್ರ ಮಿಸ್ ಮಾಡಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ವಿಡಿಯೋಸ್ಗೋಸ್ಕರ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.